ಎಷ್ಟು ವರ್ಷ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ RCB ಫ್ಯಾನ್ಸ್ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ RCB ಅಭಿಮಾನಿಗಳ ಕನಸು ನನಸಾಗಿದೆ. ಈ ಸಲ ಕಪ್ ನಮ್ಮದಾಗಿದೆ. ಹಾಗಾಗಿ ನಿನ್ನೆ ರಾತ್ರಿಯಿಂದ ಸೆಲೆಬ್ರೇಷನ್ ಬಹಳ ಜೋರಾಗಿ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಖ್ಯಾತ ನಟ ವಸಿಷ್ಠ ಸಿಂಹ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಸಿಷ್ಠ ಸಿಂಹ ಅವರೇ, ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಬಿಕಾಸ್ ನಿನ್ನೆ ಮಾತಾಡ್ತಾ ಇದ್ರಿ ಸುವರ್ಣ ನ್ಯೂಸ್ ಜೊತೆ, ಈ ಬಾರಿ RCB ಕಪ್ ಗೆಲ್ಲತ್ತೆ, ಆ ಭರವಸೆ ನಮಗಿದೆ, ಆ ಜೋಶ್ನಲ್ಲೇ ನಾನು ಮ್ಯಾಚ್ ನೋಡ್ತೀನಿ ಅಂತ. ಸೊ RCB ಕಪ್ ಗೆದ್ದ ಆ ಕ್ಷಣ ನೀವು ಹೇಗೆ ಎಂಜಾಯ್ ಮಾಡಿದ್ರಿ? ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ನಮಗೆ ಎಲ್ರಿಗೂ, ಎಲ್ಲ ಕರ್ನಾಟಕದ RCB ಫ್ಯಾನ್ಸ್ಗೆ ಅಥವಾ ಕರ್ನಾಟಕದ ಆಚೆ ಇರೋ RCB ಫ್ಯಾನ್ಸ್ಗೂ ಕೂಡ. ಯಾಕಂದ್ರೆ ಇದು ಸಾಮಾನ್ಯವಾದ ವೇಟಿಂಗ್ ಅಲ್ಲ. ಒಂದು 17 ವರ್ಷ ಪ್ರತಿ ಸಲ ಹೋಪ್ ಬರೋದು, ಮತ್ತೆ ಇನ್ನೇನು ಗೆದ್ವಿ ಅನ್ಕೊಳ್ಳೋ ಅಷ್ಟರಲ್ಲಿ ಇಲ್ಲ ಪ್ಲೇ ಆಫ್ಸ್ ಇಂದ ಎಕ್ಸಿಟ್ ಆಗೋದು, ಒಂದು 3 ಸಲ ಫೈನಲ್ಸ್ಗೆ ಬಂದು ಆವಾಗ ಕಪ್ ಹೊಡೆದೇ ಇದ್ದಿದ್ದು, ಈ ಎಲ್ಲ ಒಂದು ವೇಟಿಂಗು ಡಿಸಪಾಯಿಂಟ್ಮೆಂಟ್ಗಳ ನಡುವೆ ಈ ಸಲದ ಒಂದು ಹುರುಪೆ ಬೇರೆ ಇತ್ತು. ಈ ಸಲ ಫ್ರಮ್ ದ ಮ್ಯಾಚ್ 1 ಟೀಮ್ ಆಡಿದ ರೀತಿ ಆಗ್ಲಿ, ಟೀಮ್ ಇದ್ದಿದ್ದ ರೀತಿ ಆಗ್ಲಿ, ಆ ಟೀಮ್ ಕಂಪೋಸರ್ ಆಗ್ಲಿ, ಇವೆಲ್ಲವೂ ಅತ್ಯುತ್ಸಾಹ ಕೊಟ್ಟಿತ್ತು. ಅಂಡ್ ನಿನ್ನೆ ಆಲ್ಮೋಸ್ಟ್ ಒಂದು 3-4 ಗಂಟೆ ತನಕ ಆಯ್ತು ಸೆಲೆಬ್ರೇಷನ್ಸ್. ಅಲ್ಲ, ಈ ಹಿಂದೆನೂ ಸಹ ಫೈನಲ್ ತನಕ ಬಂದಿತ್ತು RCB ಹಿಂದೆ 3 ಸಲ. ಬಟ್ ಈ ಸಲ ಅದೇನೋ ಒಂದು ವೈಬ್ ಇತ್ತು ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಇಂದನೂ ಅದೊಂದು ಕನ್ಸಿಸ್ಟೆನ್ಸಿ ಕ್ಯಾರಿ ಮಾಡ್ಕೊಂಡು ಬರುತ್ತೆ RCB. ಅಂಡ್ ಈ ಸಲ ಕಪ್ ನಿಜವಾಗ್ಲೂ ಗೆಲ್ಲತ್ತೆ ಟೀಮ್ ಅಂತ ಅದೊಂದು ಕಾನ್ಫಿಡೆನ್ಸ್ ಅಲ್ಲಿ ಐ ಥಿಂಕ್ ಎಲ್ಲ ಫ್ಯಾನ್ಸು ಇದ್ರು ಅನ್ಸುತ್ತೆ. ಡೆಫಿನೆಟ್ಲಿ. ಅಂದ್ರೆ ಅದೇ ಎಕ್ಸಾಕ್ಟ್ಲಿ ಟೀಮ್ ಕಂಪೋಸರ್ ಆಗಿತ್ತು. ಅಂದ್ರೆ ನಮಗೆ ಬ್ಯಾಟಿಂಗ್ ಡೆಪ್ತ್ ಆಗಲಿ, ಬೌಲಿಂಗ್ ಡೆಪ್ತ್ ಆಗಲಿ, ಆಲ್ರೌಂಡರ್ ಮಿಕ್ಸ್ ಆಗಲಿ, ಅಂಡ್ ಎಲ್ಲ ಡಿಪಾರ್ಟ್ಮೆಂಟು ಪ್ರತಿಯೊಂದು ಮ್ಯಾಚಲ್ಲೂ ಒಬ್ಬೊಬ್ರು ಸ್ಟ್ಯಾಂಡ್ ಔಟ್ ಆಗಿ ಪರ್ಫಾರ್ಮ್ ಮಾಡಿ ಮ್ಯಾಚ್ನ ಗೆಲ್ಸ್ತಾ ಇದ್ರು. ಅಂಡ್ ಅದೇ ನಿನ್ನೆ ಮ್ಯಾಚು ಸೇರಿ 10 ಡಿಫ್ರೆಂಟ್ ಮ್ಯಾನ್ ಆಫ್ ದ ಮ್ಯಾಚ್ ವಿನ್ನರ್ಸು. ಸೊ ಈ ರೀತಿ ಇದು ತುಂಬಾ ವಿರಳವಾದ ವಿಷಯ. ಏನಾಗುತ್ತೆ, ಒಂದು ಸಾಲಿಡ್ ಆಗಿ ಟಾಪ್ ಪರ್ಫಾರ್ಮರ್ ಅಂತ ಒಬ್ರು ಇರ್ತಾರೆ, ಅವ್ರ ಮೇಲೆ ಅವ್ರ ಸುತ್ತಾನೆ ನಡೀತಾ ಇರುತ್ತೆ ಮ್ಯಾಚ್ಗಳು. ಈಗ ಪಂಜಾಬ್ನು ಗಮನಿಸ್ಕೊಂಡ್ರೆ ನಾವು ಒಂದು 3-4 ಜನ ಬ್ಯಾಟ್ಸ್ಮನ್ ಸುತ್ತಾನೆ ಇತ್ತು ಅವ್ರ ಇನ್ನಿಂಗ್ಸ್ ಪೂರ್ತಿ. ಸೊ ಅವ್ರ ಕೊಲ್ಯಾಪ್ಸ್ ಆಗ್ತಿದ್ದಂಗೆ ಇಡೀ ಟೀಮ್ ಕೊಲ್ಯಾಪ್ಸ್ ಅನ್ನೋ ಲೆಕ್ಕದಲ್ಲೇ ಬರುತ್ತೆ. ಸೊ RCB ನಲ್ಲಿ ಅಡ್ವಾಂಟೇಜ್ ಈ ಸಲಿ ಅದೇ ಆ ರೀತಿ ಒಂದು ಡಿಪೆಂಡೆನ್ಸಿ ಆನ್ ಒನ್ ಇಂಡಿವಿಜುವಲ್ ಅಂತ ಇರಲಿಲ್ಲ. ಟೀಮಲ್ಲಿ ಪ್ರತಿಯೊಬ್ರು, ಈಗ ಒಬ್ರು ಆಡಿದ್ರೆ ಒಬ್ರು ಆಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಸಂಹಾವ್ ಬಂದು ಪರ್ಫಾರ್ಮ್ ಮಾಡಿ ಬೌನ್ಸ್ ಬ್ಯಾಕ್ ಆಗ್ತಿತ್ತು ಟೀಮು. ಅಂಡ್ ಮ್ಯಾಚ್ 1 ಇಂದ ಅದೇ ನಡೆದಿದ್ರಿಂದ ಇಟ್ ಇಸ್ ಅ ಸಾಲಿಡ್ ಅಮೇಸಿಂಗ್ ಸೀಸನ್. ಓಕೆ, ಒಂದು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿದ್ದು ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಬಟ್ ಸಾಲ್ಟ್ ಔಟ್ ಆಗ್ತಾ ಇದ್ದ ಹಾಗೆ ನಿಮ್ಗೂ ಒಂಚೂರು ಡಿಪ್ರೆಸಿವ್ ಅನ್ಸ್ತಾ, ಓ ಏನಾಗುತ್ತೋ ನೆಕ್ಸ್ಟು ಅಂತ? ಇಲ್ಲ, ನಾನು ಅಂದ್ರೆ ಒಂದು ವಿಕೆಟ್ ಇಂದ ಡಿಸೈಡ್ ಆಗಲ್ಲ. ಬಟ್ ಸಾಲ್ಟ್ ಬೀಯಿಂಗ್ ದಟ್ ಅಗ್ರೆಸಿವ್ ಬ್ಯಾಟ್ಸ್ಮನ್ ಇದ್ರೆ ಒಂದು ಪವರ್ ಪ್ಲೇ ಒಳ್ಳೆ ಸ್ಕೋರ್ ಬರುತ್ತೆ. ಅಂಡ್ ಸಾಲ್ಟ್ ಹೋಗ್ತಿದ್ದಂಗೆ ಮಯಾಂಕ್ ಬಂದಾಗ ಮಯಾಂಕ್ ಮತ್ತೆ ವಿರಾಟ್ ಇಬ್ರದ್ದು ಒಂದು ಸ್ವಲ್ಪ ಸಿಮಿಲರ್ ಕೈಂಡ್ ಆಫ್ ಬ್ಯಾಟಿಂಗ್. ರಿಸ್ಕಿ ಶಾಟ್ಸ್ ಗಿಂತ ಬೌಂಡ್ರಿಗಳಲ್ಲಿ ಸ್ಕೋರ್ ಮಾಡ್ತಾರೆ, ರನ್ನಿಂಗ್ ಅಲ್ಲಿ ಸ್ಕೋರ್ ಮಾಡ್ತಾರೆ. ಸೊ ಇನ್ನೊಬ್ಬ ಅಟ್ಯಾಕರ್ ಬೇಕಿತ್ತು ಅಂತ ಅನಿಸ್ತಿತ್ತು ವಿನಃ ದರ್ ವಾಸ್ ನಥಿಂಗ್ ಟು ವರಿ. ಅಂಡ್ ಯಾವಾಗ ಮಯಾಂಕ್ ಔಟ್ ಆಗಿ ನಮ್ಗೆ ರನ್ ರೇಟ್ ಡಿಪ್ ಆಯ್ತಲ್ಲ 5th ಓವರ್ ಹಾಗೆ, ಅವಾಗ ಒಂದ್ ಸ್ವಲ್ಪ ಕನ್ಸರ್ನ್ ಅನ್ಸ್ತು. ಬಟ್ ಪ್ಲೇಯರ್ಸ್ ಹಂಗಿದ್ದಾರೆ. ಓವರ್ ಆಲ್ RCB ನಂಬೋದಿತ್ತು ಎನಿ ಟೈಮ್. ಅಂದ್ರೆ ಒಬ್ಬೊಬ್ಬ ಪ್ಲೇಯರು ಓವರ್ ಆಲ್ RCB ಸ್ಕೋರ್ ನೋಡಿದಾಗ ಏನನ್ನಿಸ್ತು ಅಂದ್ರೆ 190 ಇದ್ದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಬರಬೇಕಿತ್ತು. ಬಿಕಾಸ್ ಈಗ ಪಂಜಾಬ್ ತಂಡ ಕೂಡ ತುಂಬಾ ಹೊಡಿಬಡಿ ಆಟ ಆಡತ್ತೆ, 200+ ಸ್ಕೋರ್ ಎಲ್ಲ ಮಾಡಿದೆ ಈ ಹಿಂದೆ. ಸೊ ಹಾಗಾಗಿ ಎಲ್ಲೋ ಒಂಚೂರು ಹೊಡ್ತಾ ಬಿತ್ತ ಅಂತ ಅನ್ಸಿತ್ತು ಕೆಲವರಿಗೆ 190 ಸ್ಕೋರ್ ಇದ್ದಾಗ. ಏನಂದ್ರೆ ಕೈಲ್ ಜೇಮಿಸನ್ ಓವರ್ ಅಲ್ಲಿ ನೀವು ಗಮನಿಸಿದ್ರೆ 110, 112, 113 ಇಷ್ಟೇ ಇತ್ತು. ಪೇಸ್ ಡೆಲಿವರಿನೇ ಮಾಡಲಿಲ್ಲ ಅವರು. ಸೊ ಫ್ಲಾಟ್ ಇತ್ತು ಟ್ರ್ಯಾಕ್. ಇವನ್ ಪಿಚ್ ಟ್ರ್ಯಾಕ್ ಫ್ಲಾಟ್ ಇದ್ರು ಕೂಡ ಸ್ಲೋವರ್ ಡೆಲಿವರೀಸ್ ನ ಫೇಸ್ ಆಡೋದು ಕಷ್ಟ ಆಗ್ತಿತ್ತು ಎಲ್ರಿಗೂ, ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ಔಟ್ ಆಗಿದ್ದು ಸ್ಲೋವರ್ ಒನ್ಗೆನೆ. ಅಂಡ್ ವಿರಾಟ್ ಆಲ್ಮೋಸ್ಟ್ ಎಲ್ಲ ಬ್ಯಾಟ್ಸ್ಮನ್ ಔಟ್ ಆಗಿದ್ದು ಸ್ಲೋವರ್ ಡೆಲಿವರೀಸ್ಗೆನೆ. ಸೊ ಆ ಒಂದು ಟ್ರಿಕ್ ಪ್ರಾಬಬ್ಲಿ ಅಂದ್ರೆ ದಟ್ ವಾಸ್ ದ ಗೇಮ್ ಚೇಂಜರ್. ಅಂಡ್ ಸೇಮ್ ಥಿಂಗ್ ಅಲ್ವಾ, ಎರಡು ತಂಡಗಳು ಬ್ಯಾಟಿಂಗ್ ಮಾಡ್ಬೇಕಾದ್ರೆ RCB ಬೌಲಿಂಗ್ ಬಂದಾಗ್ಲೂ ಕೃಣಾಲ್ ಪಾಂಡ್ಯ ಬಹುತೇಕ ಸ್ಲೋವರೇ ಮಾಡಿದ್ದು. ಅಂಡ್ ಹೇಸಲ್ವುಡ್ ಕೂಡ ಸ್ಲೋನೇ ಮಾಡಿದ್ದು. ಅಂಡ್ ಭುವನೇಶ್ವರ್ಗೆ ವಿಕೆಟ್ ಸಿಕ್ಕಿದ್ದು ಸ್ಲೋ ಡೆಲಿವರೀಸ್ಗೆನೆ. ಸೊ 190 ವಾಸ್ ಅಂದ್ರೆ ಈಸಿ ಅನ್ಸಿದ್ರು, ಗೆಟಬಲ್ ಟಾರ್ಗೆಟ್ ಅನ್ಸಿದ್ರು. ದ ನೇಚರ್ ಆಫ್ ಪಿಚ್ ವಾಸ್ ಕೈಂಡ್ ಆಫ್ ಡಿಫ್ರೆಂಟ್, ಸ್ಲೋ ಟ್ರ್ಯಾಕ್ ಆಗಿತ್ತು. ಹಾಗಾಗಿ ಅದು ಅಷ್ಟು ಈಸಿಯಾದ ಟಾರ್ಗೆಟ್ ಅಲ್ಲ ಚೇಸ್ ಮಾಡಕ್ಕೆ. ನಿಮ್ಗೆ ಯಾವಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು, ಇಲ್ಲ ಈ ಸಲ RCB ಪಕ್ಕಾ ವಿನ್ ಆಗತ್ತೆ ಅಂತ?
ಓನ್ಲಿ ಶ್ರೇಯಸ್ ಔಟ್ ಆಗ್ತಿದ್ದಂಗೆ ಫಿಕ್ಸ್ Exactly. ಇದು ನಮ್ದೇ ಮ್ಯಾಚ್ ಅಂತ. ಓಕೆ 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 ಸೊ ಅವ್ರು ಔಟ್ ಆಗ್ತಾ ಇದ್ದಂಗೆ ಒಂದು ಕ್ಲಾರಿಟಿ ತೊಗೊಂಡ್ಬಿಟ್ಟಿದ್ರು. ಐ ಥಿಂಕ್ ಪಟಾಕಿ ಸೆಲೆಬ್ರೇಷನ್ಗೆ ಏನೇನು ಬೇಕೋ ಎಲ್ಲ ರೆಡಿ ಆವಾಗಲೇ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಶ್ರೇಯಸ್ ಔಟ್ ಆಗ್ತಿದ್ದಂಗೆ. ಅವಾಗ ಹೊಡಿಲಿಲ್ಲ ಅಷ್ಟೇ, ಹೊಡಿಲಿಲ್ಲ ಅಷ್ಟೇ, 2-3 ದಿವಸ ಮುಂಚೆನೆ ರೆಡಿ ಆಗ್ಬಿಟ್ಟಿತ್ತು. ಓಕೆ ಓಕೆ ಸೊ 17 ವರ್ಷ ವೇಟ್ ಮಾಡಿದ್ರು, ಫೈನಲಿ ಈಡೇರಿದೆ. ಕನ್ಸಿಡರಿಂಗ್ ಎಸ್ ಸರ್ ಪ್ಲೀಸ್ ಕಂಟಿನ್ಯೂ. ಅದು ಡ್ರೀಮ್ ಕಮ್ ಟ್ರೂ. ಎಲ್ಲೋ ಶ್ರೇಯಸ್ ಅಂದ್ರೆ ಕನ್ಸಿಡರಿಂಗ್ ಹಿಸ್ ಫಾರ್ಮ್ ರೀಸೆಂಟ್ಲಿ ಅಂಡ್ ಇಡೀ ಟೂರ್ನಮೆಂಟ್ ಅಲ್ಲಿ ಶ್ರೇಯಸ್ ಆಡಿದ ರೀತಿ ಅಂಡ್ ದ ಅಗ್ರೆಸಿವ್ ಬ್ಯಾಟ್ಸ್ಮನ್ ಹೀಸ್, ಅದೊಂದು ಯಾವುದೇ ಎದುರಾಳಿ ಯಾರೇ ಇದ್ರು ಅವ್ರಿಗೊಂದು ಕನ್ಸರ್ನ್ ಇದ್ದೇ ಇರುತ್ತೆ. ಸೊ ಆ ವಿಕೆಟ್ ತಗೋಬೇಕು ಅಂತ. ಅಂಡ್ ಅದು ತಗೊಳ್ತಿದ್ದಂಗೆನೆ ಇನ್ಯಾರು ಅಂದ್ರೆ ಪ್ರಭ್ಸಿನ್ ಔಟ್ ಆಗಿತ್ತು, ಆರ್ಯ ಔಟ್ ಆಗೋಗಿತ್ತು. ಅಂಡ್ ಯಾ ಇಂಗ್ಲಿಷ್ದೊಂದು ಟ್ಯಾಕ್ಸಿಂಗ್ ಇನ್ನಿಂಗ್ಸ್ ಅದು. ಅಂಡ್ ಇಂಗ್ಲಿಷ್ ಒಬ್ಬರನ್ನ ತಗೊಂಡ್ಬಿಟ್ರೆ ಇನ್ನೇನು ಮ್ಯಾಚ್ ಕನ್ಸೀಲ್ಡ್ ಅನ್ನೋ ಒಂದು ಫೇಸ್ ಯಾವಾಗಲೂ ಇತ್ತು. ಅದು ನಿನ್ನೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ಡಿಸ್ಕಸ್ ಮಾಡಿದ್ವಿ ನಿನ್ನೆ. ಅಂಡ್ ದಟ್ ಇಸ್ ಹ್ಯಾಪನ್ಡ್. ಈಗ ಈ ಸಲ ಕಪ್ ನಮ್ದು. ಎಸ್ ಫೈನಲಿ ನಮ್ದು. ಹಾಗೆ ನೋಡಿದ್ರೆ ಪಂಜಾಬ್ ಸಹ ಇನ್ನು ತನಕ ಕಪ್ ಗೆದ್ದಿಲ್ಲ. ಕಪ್ ಗೆಲ್ಲಬೇಕು ಅನ್ನೋ ಒಂದು ಆತುರತೆ ಪಂಜಾಬ್ ತಂಡಕ್ಕೂ ಕೂಡ ಇತ್ತು. ಆಬ್ವಿಯಸ್ಲಿ RCB ತಂಡ ಅಂತೂ ಕಾಯ್ತಾನೆ ಇತ್ತು. ಬಟ್ ಒಂದು RCB ಫ್ಯಾನ್ಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇಷ್ಟು ವರ್ಷ RCB ಫ್ಯಾನ್ಸ್ IPL ಸ್ಟಾರ್ಟ್ ಆದಾಗಲೆಲ್ಲ ಈ ಸಲ ಕಪ್ ನಮ್ಮದೇ ಹೇಳ್ತಾ ಇದ್ರು. ಬಟ್ ಸೋತಾಗ RCB ಫ್ಯಾನ್ಸ್ ಯಾವತ್ತೂ ತಂಡನ ಬಿಟ್ಕೊಟ್ಟಿಲ್ಲ, ಆ ನಿಯತ್ತು ಬದಲಾಯಿಸಿಲ್ಲ RCB ಫ್ಯಾನ್ಸು. ಸೊ RCB ಫ್ಯಾನ್ಸ್ ಬಗ್ಗೆ ಒಂದು ಮಾತೇನಾದರೂ ಹೇಳಬೇಕು ಅಂದರೆ? RCB fans are touted as the most loyal fans, royal and loyal fans. ಅಂಡ್ ಹೇಗೆ ವಿರಾಟ್ ಕೊಹ್ಲಿ 18 ವರ್ಷದಿಂದ ಟೀಮ್ ಚೇಂಜ್ ಮಾಡಿಲ್ವೋ ಹಾಗೆ RCB ಫ್ಯಾನ್ಸು ಕೂಡ ಅವರ ನೆಚ್ಚಿನ ತಂಡವನ್ನು ಬಿಟ್ಕೊಟ್ಟಿಲ್ಲ. ಅಂಡ್ ದೆವ್ ಬಿನ್ ಹ್ಯಾಂಡ್ ಇನ್ ಹ್ಯಾಂಡ್, ಆಲ್ವೇಸ್ ಸಪೋರ್ಟಿವ್. ಅಂಡ್ ಮ್ಯಾಡ್ನೆಸ್ ಕ್ರೇಜಿ ಅನ್ನೋ ಲೆವೆಲ್ಗೆ ಇರ್ತಕ್ಕಂಥ ಈ ಫ್ಯಾಂಡಮು ಅಕ್ರಾಸ್ ದ ನೇಷನ್ ಅಥವಾ ಇಂಡಿಯಾ ಆಚೆಗೂ ಇದೆ. ಅಂಡ್ ಅವರ ತಾಳ್ಮೆಗೆ, ಅವರ ಕಾಯುವಿಕೆಗೆ, ಅವರ ಪ್ರಾರ್ಥನೆಗಳಿಗೆ ಒಂದು ರೀತಿಲಿ ಫಲ ಸಿಕ್ಕಿಂತ ಇದೆ ಇವತ್ತು. ವೆರಿ ಇಂಟ್ರೆಸ್ಟಿಂಗ್ ಪ್ರಾರ್ಥನೆಗಳೆಲ್ಲ ನಿನ್ನೆ ಸಲ್ಲಿಸಿದ್ದಾರೆ RCB ಫ್ಯಾನ್ಸ್. ಒಂದೊಂದು ವಿಡಿಯೋನ ಕ್ಲಿಪ್ಪಿಂಗ್ಸ್ನ ನಾವು ನೋಡ್ತಾ ಇದ್ವಿ, ಏನೇನೆಲ್ಲ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಫ್ಯಾನ್ಸು ಅಂತ. ಎಸ್, ಇವತ್ತು ಬೆಂಗಳೂರಿನಲ್ಲಿ ನಡೆಯೋ ಸೆಲೆಬ್ರೇಷನ್ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆಯಾ? ಕಾಯ್ತಾ ಇದ್ದೀನಿ. ಇದು ಸೆಲೆಬ್ರೇಷನ್ ದಿಸ್ ವಿಲ್ ಗೋ ಆನ್. ಈ ವಾರ ಎಲ್ಲ ನಡೆಯುತ್ತೆ ನನಗೆ ಗೊತ್ತಿರೋಂಗೆ. ಯಾಕಂದ್ರೆ 18 ವರ್ಷದ ವೇಟಿಂಗ್ ಅಲ್ಲ. ಸೊ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಅಂಡ್ ಯಾ, ಇಟ್ ಕಾಲ್ಸ್ ಫಾರ್ ಇಟ್. ಎಸ್, ಇವತ್ತು ವಿರಾಟ್ ಟೀಮ್ ಬರ್ತಾ ಇದೆ ಆ್ಯಂಡ್ ಟ್ರೋಫಿ ಬೆಂಗಳೂರಿಗೆ ಬರ್ತಾ ಇದೆ. ವಿಧಾನಸೌಧಕ್ಕೆ ಹೋಗ್ತಾರೆ. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಭಾಳ ಜೋರಾಗಿದೆ. ನಿನ್ನೆ ರಾತ್ರಿ ಇಡೀ ಸೆಲೆಬ್ರೇಷನ್ ಮಾಡಿದ್ದಾರೆ ಫ್ಯಾನ್ಸ್. ಇನ್ನಿವತ್ತು ವಿಧಾನಸೌಧ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗೋದೇ ಅಲ್ಲ ಅನ್ಸುತ್ತೆ. ಇನ್ನು ಅದೇ ಇವತ್ತು ನಾಳೆ ತನಕ ನಡೆಯುತ್ತೆ. ಅಂದ್ರೆ ನೆಚ್ಚಿನ ಆಟಗಾರನ ನೋಡೋ ಒಂದು ಖುಷಿ. ಅಂಡ್ ಇಷ್ಟು ಕಾದ ನಂತರ 18 ವರ್ಷಕ್ಕೆ ಕಪ್ ಸಿಗುತ್ತಲ್ಲ, ಒಂದು ತವಕ ಅವ್ರನ್ನ ನೋಡೋ, ವಿಟ್ನೆಸ್ ಮಾಡೋ ಒಂದು ಎಕ್ಸೈಟ್ಮೆಂಟ್ ದಟ್ ಈಸ್ ಅನ್ಸ್ಟಾಪಬಲ್. ಬೆಂಗಳೂರಿನ ಬೀದಿಗಳೆಲ್ಲ ರಂಗ್ ಕೆಂಪಾಗೇ ಇರುತ್ತೆ ಇವತ್ತು. ಓಕೆ, ನೀವು ಮ್ಯಾಚ್ನ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಯಾರ ಜೊತೆ ಕೂತು ನೋಡಿದ್ರಿ? ಆ್ಯಂಡ್ ಸೆಲೆಬ್ರೇಷನ್ ಹೇಗೆ ಎಂಜಾಯ್ ಮಾಡಿದ್ರಿ? ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೋಡಿದ್ದು. ನನ್ನ ಶ್ರೀಮತಿಗೆ ಇದು ಹೊಸ ಅನುಭವ. ಈ ತರ ಇಷ್ಟು ಪರ್ಟಿಕ್ಯುಲರ್ ಆಗಿ ಹಿಂಗ್ ಕೂತು ಕ್ರಿಕೆಟ್ ನ ನೋಡಿರ್ಲಿಲ್ಲ. ಥರೋಲಿ ಲವ್ಡ್ ಇಟ್. ಎಲ್ಲರೂ ಎಮೋಷನಲ್ ಆಗಿಬಿಟ್ಟಿದ್ವಿ ಕಪ್ ಗೆದ್ದ ತಕ್ಷಣ. ಥರೋಲಿ ಮಗನು ಕೂರಿಸ್ಕೊಂಡು ನಾವು ಕಿರ್ಚಾಡಕ್ ಪಾಪ ಮಗು ಮಲಗಿದ್ದವ್ ನಿಂತ್ಬಿಟ್ಟಿದ್ದ. ಓಕೆ, ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೋದಾ ಈ ಖುಷಿ ಮೂಮೆಂಟ್ ಅಲ್ಲಿ? RCB ಫ್ಯಾನ್ಸಿಗೆ, RCB ಟೀಮ್ಗೆ. RCB ನಾನೇ ಒಂದು ಹಾಡು ಹಾಡಿದ್ದೆ. ಓಕೆ, ಸಿಕ್ಸರ್ ಹೊಡೆದ್ರು RCB, ವಿಕೆಟ್ ಬಿದ್ರು RCB, ರೆಡ್ ಫ್ಲಾಗು ಹಿಡಿದುಕೊಂಡು ಏರಿಯಾ ತುಂಬಾ ಓಡಾಡ್ತೀವಿ. It goes on. And lyric ನೆನಪಾಗ್ತಿಲ್ಲ ನನಗೆ, ಬಟ್ it was dedicated for RCB. Yeah. Wow. Thank you so much ವಸಿಷ್ಠ ಸಿಂಹ ಅವರೇ. ಥ್ಯಾಂಕ್ ಯು.
ಎಸ್, ನಟ ವಸಿಷ್ಠ ಸಿಂಹ ಅವರು ಮಾತಾಡ್ತಾ ಇದ್ರು. ಪ್ರೈಡ್ ಮೂಮೆಂಟ್ ಇದು RCB ಫ್ಯಾನ್ಸ್ಗಳಿಗೆ. 17 ವರ್ಷದಿಂದ ಪ್ರತಿ ಬಾರಿ ಪಂದ್ಯ ನಡೆಯುವಾಗಲೂ ಕೂಡ RCB ಫ್ಯಾನ್ಸ್ ಹೇಳ್ತಾ ಇದ್ರು ಈ ಸಲ ಕಪ್ ನಮ್ದೇ 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 ಅಂತ. ಆದರೆ ಎವ್ರಿ ಟೈಮ್ ಕಪ್ ಮಿಸ್ ಆದಾಗ್ಲೂ ಸಹ RCB ಫ್ಯಾನ್ಸು ತಮ್ಮ ತಂಡವನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ತಮ್ಮ ತಂಡದ ಪರವಾಗೇ ಇದ್ರು. ವಿರಾಟ್ ಹೇಗೆ ಈ IPL ಸ್ಟಾರ್ಟ್ ಆಗಿ ಯಾವತ್ತು RCBಗೆ ಬಂದು ಜಾಯ್ನ್ ಆದ್ರು ಅವತ್ತಿನಿಂದ ಇವತ್ತಿನ ತನಕ ಕಪ್ ಗೆದ್ದಿಲ್ಲ ಅಂತ ಅಂದ್ರು. RCB ಪರವಾಗೇ ನಿಂತು ಆಡಿದ್ದಾರೆ. ಹಾಗೆ ಫ್ಯಾನ್ಸ್ ಕೂಡ RCB ಪರವಾಗೇ ನಿಂತಿದ್ದಾರೆ. ಇವತ್ತೇನಿದ್ರು ಫುಲ್ ಡೇ ಸೆಲೆಬ್ರೇಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.